ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಪೈನಾಪಲ್ ಹಾಕ್ಬಿಟ್ಟು ನಾನು ಪೈನಾಪಲ್ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಅಂದರೆ ಪೈನಾಪಲ್ ಹಾಕಿದ್ರೆ ಯೆಲ್ಲೋ ಕಲರ್ ಬರುತ್ತೆ, ಅದು ಕೇಸರಿ ಕಲರ್ ಇರುತ್ತೆ. ನೋಡಿ, ಈ ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಆರಾಮಾಗಿ. ಅಂದರೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನು ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ತುಂಬ ಸಣ್ಣ ರವೆ ಬರುತ್ತಲ್ಲ, ಅದನ್ನು ತೊಗೊಂಡು ತುಪ್ಪ ಹಾಕ್ಬಿಟ್ಟು ಉರಿತಾ ಇದ್ದೀನಿ. ತುಪ್ಪದಲ್ಲೇ ಇದನ್ನು ತುಂಬ ಟೈಮ್ ಉರಿಬೇಕಾಗುತ್ತೆ, ಯಾಕಂದರೆ ಬಿಡಬಾರ್ದು, ಗಂಟು ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಕಮ್ಮಿ ಉರಿ ಇಟ್ಬಿಟ್ಟು ಉರಿತಾನೇ ಇರಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಲ್ಲಿವರೆಗೂ ಇದನ್ನು ಉರಿತಾನೇ ಇರಬೇಕಾಗುತ್ತೆ. ಒಂಚೂರು ಜಾಸ್ತಿ ಉರಿ ಮಾಡಿಬಿಟ್ರೆ ಸಾಕು, ಫುಲ್ ಎಲ್ಲ ಸೀದು ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಇಷ್ಟು ಕಮ್ಮಿ ಉರಿಲಿ, ಇಷ್ಟು ನಿಧಾನಕ್ಕೆ ನಾನು ಇದನ್ನು ಉರಿತಾ ಇರೋದು. ಅಂದರೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ಸಡನ್ನಾಗಿ, ಈ ಥರ ಪೈನಾಪಲ್ ಇದ್ದಾಗ ಈ ಥರ ಮಾಡ್ಕೋಬೋದು. ಅಂದರೆ ಈ ಸ್ವೀಟ್ ಪ್ರಿಯರಿಗೇನು ಎಲ್ಲನೂ ಮಾಡ್ಕೊಂಡು ತಿಂತಾರೆ, ಆದರೆ ನಾವೇನು ಅಷ್ಟೊಂದು ಸ್ವೀಟ್ ಇಷ್ಟಪಡಲ್ಲ. ಯಾವಾಗಾದರೂ ಏನೋ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಸಿಂಪಲಾಗಿ ಏನಾದರೂ ಮಾಡ್ಕೋತೀವಿ ಅಷ್ಟೇ. ಇವಾಗ ನೋಡಿ, ಅದು ನೀಟಾಗಿ ಹುರಿದಿದ್ದೀನಿ ನಾನಿಲ್ಲಿ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಟೀಲ್ ಪಾತ್ರೆ ಇದ್ದರೆ ಸ್ಟೀಲ್ ತೊಗೋಬೋದು. ನಾನು ಈ ಪಾತ್ರೆ ತಗೊಂಡಿದ್ದೀನಿ ಇಲ್ಲಿ. ಇದಕ್ಕೆ ಇವಾಗ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಅಂದರೆ ನಾವು ಮನೇಲೆ ಕಾಯಿಸಿದಂಥ ತುಪ್ಪ ಇತ್ತಲ್ಲ, ಅದನ್ನೇ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ತುಪ್ಪನೂ ಜಾಸ್ತಿ ಹೆವಿ ತಿನ್ನೋಕೆ ಹೋಗಬಾರ್ದು. ಇವಾಗ ನೋಡಿ, ತುಪ್ಪ ಎಲ್ಲ ಚೆನ್ನಾಗಿ ಕಾದಿದೆ. ಇದ್ರ ಜೊತೆ ನಾನು ಗೋಡಂಬಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಗೋಡಂಬಿ ದ್ರಾಕ್ಷಿ ಸ್ವಲ್ಪ ತಗೊಂಡಿದ್ದೀನಿ, ಅಂದರೆ ಅದು ಏನು ಅಷ್ಟು ತಗೊಂಡಿಲ್ಲ, ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ಅಂದರೆ ಫುಲ್ಲು ಉರಿಬೇಕು, ತುಪ್ಪದಲ್ಲೇ ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ, ಎಲ್ಲ ತುಪ್ಪ ಎಲ್ಲ ಮಿಕ್ಸ್ ಆಗೋ ಥರ. ಇವಾಗ ನೋಡಿ, ಒಂದು ದಪ್ಪ ಆಗ್ತಾಯಿದೆ ನೋಡಿ, ಇದು ದ್ರಾಕ್ಷಿ ದಪ್ಪ ಆಗ್ತಾ ಇದೆಯಲ್ಲ, ಆವಾಗ ಕಮ್ಮಿ ಉರಿ ಮಾಡ್ಕೋಬೇಕು. ಯಾಕಂದರೆ ಫುಲ್ಲು ಸೀದೋಗೋ ಸಾಧ್ಯತೆಗಳಿರುತ್ತೆ. ಆವಾಗ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೋಬೇಕು. ಆವಾಗ ಈ ಥರ ಪೈನಾಪಲ್ ಇರುತ್ತೆ ನೋಡಿ, ಪೈನಾಪಲ್ನ ಹಾಕ್ಕೋಬೇಕು. ಇವಾಗ ಪೈನಾಪಲ್ ಸೀಸನ್ನು, ತುಂಬ ಹುಳಿ ಇರುತ್ತೆ, ಅದು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ರೆಸಿಪಿಗಳನ್ನು ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ತುಪ್ಪದಲ್ಲಿ ಪೈನಾಪಲ್ಲು ಹುರಿದಿದ್ದೀನಿ ನಾನೀಗ. ಮತ್ತು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ನಾನು. ಮೀಡಿಯಮ್ಮಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ತೀರಾ ತೆಳ್ಳಗೆ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಮೀಡಿಯಮ್ ಅಂತ ಅಂದರೆ ಈ ಥರ ಹಾಕ್ಕೋಬೋದು. ಇವಾಗ ನಾನು ನೋಡಿ, ಇದಕ್ಕೆ ಒಂದು ಚಿಟಿಕೆ ಅಷ್ಟು ನಾನು ಅರಿಶಿನ ಹಾಕಿದ್ದೀನಿ. ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ನಾನು ಒಂದು ಚಿಟಿಕೆ ಅಷ್ಟು ಹಾಕಿದ್ದೀನಿ ಹೇಳ್ಬೇಕಾದ್ರೆ ಇದಕ್ಕೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದು ಯಾವಾಗ ಕುದಿ ಬರುತ್ತೆ ನೋಡಿ, ಇದೆಲ್ಲ ಚೆನ್ನಾಗಿ ಕುದೀತಾ ಇರುತ್ತೆ ಅಲ್ಲ, ಆವಾಗ ಇದಕ್ಕೆ ರವೆ ಹಾಕ್ಕೋಬೇಕಾಗುತ್ತೆ. ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಪೈನಾಪಲ್ಲು ಫುಲ್ಲು ಅಂದರೆ ಸಾಫ್ಟಾಗಿ ಹೋಗುತ್ತೆ, ಬೆಂದು ಇಲ್ಲೇ ಫುಲ್ಲು ಸಾಫ್ಟ್ ಆಗುತ್ತೆ. ಮತ್ತು ಅದು ಬೇಯ್ತಾ ಕೂಡ ಅದ್ರ ಕಲ್ಲರೇ ಚೇಂಜ್ ಆಗೋಗುತ್ತೆ. ಇವಾಗ ನೋಡಿ, ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ನೋಡಿ, ಅಷ್ಟು ನಿಧಾನಕ್ಕೆ ನಾನು ರವೆನ ಹುರಿದ್ರೂ ಒಂಚೂರು ಎಲ್ಲೋ ಸೀದೋಯ್ತು, ಅಂದರೆ ಜಾಸ್ತಿ ಇಲ್ಲ, ಒಂಚೂರು ಮಾತ್ರ ಎಲ್ಲೋ ಸೀದೋಯ್ತು. ಅದಕ್ಕೆ ಕೈ ಬಿಡ್ದಂಗೆ ಇದು ಮಾಡಬೇಕು. ಇವಾಗ ಇದು ಎಷ್ಟು ತೆಳ್ಳಗೆ ಕಾಣಿಸ್ತಾ ಇದೆ ಅಲ್ವಾ, ಹಾಗೆ ನೋಡ್ತೀರಿ ಅದು ಎಷ್ಟು ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇದಕ್ಕೆ ಹಿಂದೆಯೇ ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಅಷ್ಟೇ, ಯಾವಾಗಲೂ ಕೇಸರಿ ಬಾತ್ ಮಾಡಬೇಕಾದ್ರೆ ಸಕ್ಕರೆ ಫಸ್ಟ್ಗೆ ಹಾಕಬಾರ್ದು, ಆಮೇಲೆ ಹಾಕ್ಕೋಬೇಕು. ಅಂದರೆ ಈ ರವೆ ಎಲ್ಲ ಹಾಕ್ತೀವಲ್ಲ, ರವೆ ಎಲ್ಲ ಹಾಕಿದ ನಂತರ ನಾವು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ. ಮೊದಲೇ ಹಾಕಿದ್ರೆ ಅದು ಇನ್ನೂ ತೆಳ್ಳಗೆ ಒಂಥರ ಮುದ್ದೆ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೋಬೇಕು ಸಕ್ಕರೆನ. ಇದೆಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಸಕ್ಕರೆನ ಹಾಕ್ಕೊಳ್ಳೋಣ. ಇವಾಗ ನೋಡಿ, ನಾನಿಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಜಾಸ್ತಿ ಸಿಹಿದ್ರೆ, ಅಂದರೆ ಜಾಸ್ತಿ ಸಿಹಿ ಬೇಕು ಅಂತ ಅಂದರೆ ಜಾಸ್ತಿ ಹಾಕೋಣ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಣ. ನಾನು ಇಲ್ಲಿ ನೋಡಿಕೊಂಡು ಹಾಕ್ತಾಯಿದ್ದೀನಿ ಮೀಡಿಯಮಾಗಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲೇ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಫುಲ್ಲು ಕಲರ್ ಚೇಂಜ್ ಆಗುತ್ತೆ. ಪೈನಾಪಲ್ಲು ಹೇಗಿದೆ ನೋಡಿ, ಆ ಥರ ಕಲರೇ ಬರುತ್ತೆ. ಇದು ಬೇಯ್ತಾ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಇನ್ನೇನು ಇಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಅದೇ ಕಲರ್ ಬರುತ್ತೆ ನೋಡಿ. ಎಷ್ಟೇ ಇದು ಫೈನಲಾಗಿ ರೆಡಿ ಆಯಿತು. ಆದರೆ ಒಂದು ಸ್ವಲ್ಪ ಹೊತ್ತು ಇದನ್ನು ಬಿಟ್ಬಿಟ್ಟು ನಾನು ಆಫ್ ಮಾಡ್ತೀನಿ. ಆಫ್ ಮಾಡಿದ ನಂತರ ನೋಡಿ, ಇಲ್ಲಿ ಈ ಥರ ಕಾಣಿಸುತ್ತೆ. ನಾನು ಹೇಳಿಲ್ವ, ನಿಧಾನಕ್ಕೆ ಅದ್ರ ಬಣ್ಣ ಚೇಂಜ್ ಆಗುತ್ತೆ. ಪೈನಾಪಲ್ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಅಂದರೆ ಜಾಸ್ತಿ ಏನಿಲ್ಲ. ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರೆಸಿಪಿ ಟ್ರೈ ಮಾಡಿ ಒಮ್ಮೆ.